ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ 1 ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ, ಈ ಚಾಪ್ಟರಲ್ಲಿ ಬರುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು. ಈ ಚಾಪ್ಟ್ರಲ್ಲಿ ನಿಮಗೆ 20 ಕ್ವಶನ್ಸು ತುಂಬ ಇಂಪಾರ್ಟೆಂಟು 1 ಮಾರ್ಕಿಗೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ನಿಮಗೆ ನೀವೇನು ಫಸ್ಟ್ ಇಯರ್ ಇದ್ರಿ ಆವಾಗ ಹೊಸ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ವರ್ಡ್ ಆನ್ಸರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಿಮಗಿವಾಗ ನಾನು ಇಲ್ಲಿ 1 ಮಾರ್ಕಿನ ಕ್ವಶನ್ನು ಆನ್ಸರು ಹೇಳ್ತಾ ಹೋಗಿದ್ದೀನಿ. ಇದು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಾದರೂ ಕೇಳಬಹುದು, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಾದರೂ ಬರಬಹುದು, ಮ್ಯಾಥ್ ದ ಫಾಲೋಯಿಂಗಲ್ಲಾದರೂ ಬರಬಹುದು. ಸೊ ನೀವು ಚಾಪ್ಟರ್ ವೈಸ್ ಬರುವಂತಹ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನ ಓದ್ಕೊಂಡಿರಬೇಕು. ನಿಮಗಿವಾಗ ಅನಿಸ್ಬಹುದು, ಡೈರೆಕ್ಟಾಗಿ ನಮಗೆ MCQ ಕೊಡಬಹುದಲ್ಲ, ಡೈರೆಕ್ಟಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗ್ ಕೊಡಬಹುದಲ್ಲ ಅಂತ ಅನಿಸ್ಬೋದು. ಆಲ್ರೆಡಿ ನಿಮ್ಮ ಸೀನಿಯರ್ಸಿಗೆ ನಾನು ಕೊಟ್ಬಿಟ್ಟಿದ್ದೀನಿ, ಅದೇ ವಿಡಿಯೋ ನಿಮಗೆ ಅವೈಲಬಲ್ ಇದೆ. ಬಟ್ ಇವಾಗ ನೀವೇನು ಆ್ಯನ್ಯುವಲ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇಲ್ಲ, ಜಸ್ಟ್ ಇವಾಗ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ಫಸ್ಟ್ ಚಾಪ್ಟ್ರಲ್ಲಿ ಬರುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ಯಾವುದು ಅನ್ನೋದು ಗೊತ್ತಾಗಬೇಕು. ಸೊ ನೀವು ಇಷ್ಟು ಕ್ವಶನ್ಸನ್ನು ನೋಡಿಕೊಂಡಾಗ ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ನಿಮಗೆ ಫಸ್ಟು ಸೆಕ್ಷನ್ ಎಯಲ್ಲಿ MCQ ಆಗಿರಬಹುದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರಬಹುದು, ಮ್ಯಾಥ್ ದ ಫಾಲೋಯಿಂಗ್ ಆಗಿರಬಹುದು, ಇಷ್ಟು ಕ್ವಶನ್ಸಿಗೆ ನೀವು ಆನ್ಸರ್ನ ಅಟೆಂಡ್ ಮಾಡಬೇಕು. ಕರೆಕ್ಟಾಗಿ ನಿಮಗೆ ಆನ್ಸರ್ ಗೊತ್ತಾಗಬೇಕು ಅಂತ ಹೇಳಿದರೆ ಆ ಚಾಪ್ಟ್ರಲ್ಲಿ ಬರುವಂತಹ ಎವ್ರಿ ಲೈನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆವಾಗ ಮಾತ್ರ ನಿಮಗೆ ಫಸ್ಟು 15 ಕ್ವಶನ್ಸು ಈಸಿಯಾಗಿ ಅಟೆಂಡ್ ಮಾಡಬಹುದು ಅನ್ನೋದನ್ನು ಹೇಳಿದ್ದೆ. ಹಾಗಾಗಿ ನಾನು ಇಲ್ಲೇ 20 ಕ್ವಶನ್ಸನ್ನು ಕೊಟ್ಟಿದ್ದೀನಲ್ಲ, ಇದಿಷ್ಟು ಕೂಡ ಇಂಪಾರ್ಟೆಂಟು. ಸೊ ಇಷ್ಟನ್ನು ಕೂಡ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇದಾದ ನಂತರ ಇದೇ ಚಾಪ್ಟ್ರಲ್ಲಿ ಬರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನೀವೇನಾದರೂ ಇವಾಗ ಯಾವುದೋ ಒಂದು ಎಕ್ಸಾಮ್ ಬರ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಚಾಪ್ಟರು ನಿಮಗೆ ಯೂನಿಟ್ ಟೆಸ್ಟ್ ಅಂತ ಇರುತ್ತೆ. ಸೊ ಫಸ್ಟ್ ಚಾಪ್ಟ್ರಲ್ಲಿ 1 ಮಾರ್ಕಿಗೆ 2 ಮಾರ್ಕ್ಸಿಗೆಲ್ಲ ಯಾವುದು ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಸೊ ಈ ರೀತಿ ಓದ್ಕೊಳ್ಳೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಡೈರೆಕ್ಟಾಗಿ MCQನೇ ಬೇಕು, ಫಿಲ್ ಇನ್ ದ ಬ್ಲ್ಯಾಂಕ್ಸೇ ಬೇಕು ಅನ್ನೋದಿದ್ದರೆ ಆ ಒಂದು ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ವಿಡಿಯೋನ ವಾಚ್ ಮಾಡಿದರೆ ನಿಮಗೆ ಅದು ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ? ಫಸ್ಟ್ ಒನ್, ವಾಟ್ ಈಸ್ ಮ್ಯಾನೇಜ್ಮೆಂಟ್? ಹಿಯರ್ ಮ್ಯಾನೇಜ್ಮೆಂಟ್ ಈಸ್ ಆ್ಯನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ done through and with others in order to achieve the specific organizational objective goals. Next one, state any one objectives of management ಅಂತ ಹೇಳ್ಕೊಂಡು ಕ್ವಶನ್ ಬರಬಹುದು. ಸೊ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಟೋಟಲ್ ಆಗಿ 3 ಆಬ್ಜೆಕ್ಟಿವ್ಸ್ ಇದೆ. ಹಿಯರ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆರ್ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಂತ ಕೂಡ ಕರಿತೀವಿ. ಸೆಕೆಂಡ್ ಒನ್ ಪರ್ಸನಲ್ ಆಬ್ಜೆಕ್ಟಿವ್ಸ್, ಥರ್ಡ್ ಒನ್ ಸೋಷಿಯಲ್ ಆಬ್ಜೆಕ್ಟಿವ್. ಸೊ ಅವ್ರ ಕ್ವಶನ್ ಏನು ಕೇಳಿದ್ದಾರೆ, ಸ್ಟೇಟ್ ಎನಿ 1 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಸೊ 3ರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕು. ನೆಕ್ಸ್ಟು ಇನ್ನೊಂದು ರೀತಿ 1 ಮಾರ್ಕ್ ಕ್ವಶನ್ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ, ಸ್ಟೇಟ್ ಎನಿ 1 ಪರ್ಸನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಸ್ಟೇಟ್ ಎನಿ 1 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ 3. ಈ 3ರಲ್ಲಿ ಮತ್ತೆ ಬೇರೆ ರೀತಿ ಹೇಗೆ ಕೇಳಬಹುದು, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಯಾವುದು ಅಂತ ಕೇಳಬಹುದು, ಯಾವುದಾದ್ರೂ ಒಂದನ್ನು ಬರೀರಿ ಕೇಳಬಹುದು. ಪರ್ಸನಲ್ ಆಬ್ಜೆಕ್ಟಿವ್ ಯಾವುದು ಬರೀರಿ ಹೇಳ್ಬೋದು, ಅಥವಾ ಸೋಷಿಯಲ್ ಆಬ್ಜೆಕ್ಟಿವ್ ಯಾವುದಾದ್ರೂ ಒಂದನ್ನು ಮೆನ್ಷನ್ ಮಾಡಿ ಅಂತ ಕ್ವಶನ್ನ ಕೇಳ್ಬೋದು. ಸೊ ಪರ್ಸನಲ್ ಆಬ್ಜೆಕ್ಟಿವ್ಸು ನಾನು ನಿಮಗೆ ಈ ಒಂದು ಕ್ಲಾಸನ್ನು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕ್ಲಾಸನ್ನು ಮಾಡಿದ್ದೀನಿ. ಓಕೆನಾ? ಅಲ್ಲಿ ನಿಮಗೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂದರೆ ಏನು, ಯಾವ್ದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು, ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂದರೆ ಏನು, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂದರೆ ಏನು, ಬಿಸ್ನೆಸ್ಸಿನ ಆಬ್ಜೆಕ್ಟಿವ್ಸ್ ಅಂದರೆ ಏನು, ಬಿಸ್ನೆಸ್ಸಿಗೆ ಯಾಕೆ ಆಬ್ಜೆಕ್ಟಿವ್ಸ್ ಇರುತ್ತೆ, ಏನೇನು ಆಬ್ಜೆಕ್ಟಿವ್ಸ್ಗಳನ್ನು ಬಿಸ್ನೆಸ್ಸು ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಕ್ಲಾಸ್ನ ಮಾಡಿದ್ದೀನಿ. ಆ ಕ್ಲಾಸ್ನ ವಾಚ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾಕಂತ ಹೇಳಿದರೆ ಅದು ಕೂಡ ನಿಮಗೆ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ನೇ ಆಗಿರುತ್ತೆ. ಓಕೆನಾ? ಸ್ಟೇಟ್ ಎನಿ 1 ಪರ್ಸನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಯಾವುದಾದ್ರೂ ಒಂದನ್ನು ಬರೀರಿ, ಕಾಂಪಿಟೇಟಿವ್, ಸ್ಯಾಲರಿ ಆರ್ ಬೆನಿಫಿಟ್ಸ್ ಆರ್ ಇನ್ಸೆಂಟಿವ್ಸ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 1 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಸ್ಟೇಟ್ ಎನಿ 1 ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬೇಕಿದ್ದರೂ ಕ್ವಶನ್ನ ಕೇಳಬಹುದು. ಸರ್ವೈವಲ್, ಪ್ರಾಫಿಟ್, ಗ್ರೋತ್ 3 ಇದೆ, ಯಾವುದಾದ್ರೂ ಒಂದನ್ನು ಬರೆದರೆ ಸಾಕು. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 1 ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ಯಾವುದಾದ್ರೂ ಒಂದನ್ನು ಬರಿಬೇಕು. ಪ್ರೊವೈಡಿಂಗ್ ಕ್ವಾಲಿಟಿ ಪ್ರಾಡಕ್ಟ್ ಎಟ್ ರೀಸನಬಲ್ ಪ್ರೈಸ್, ಇದು ಬೇಕಿದ್ರೂ ಬರಿಬಹುದು, ಅಥವಾ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ನೆಕ್ಸ್ಟ್ ಒನ್, ನೇಮ್ ಎನಿ 1 ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಸೊ ಈ ಕಾನ್ಸೆಪ್ಟು ಕೂಡ ತುಂಬ ಇಂಪಾರ್ಟೆಂಟು. ಆಲ್ರೆಡಿ ನಾನು ನಿಮಗೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಈ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡಿರುವಂತಹ ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 8 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಏನು ಮಾಡ್ತಾರೆ, 1 ಮಾರ್ಕಿಗೆ ನೇಮ್ ಎನಿ 1 ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾಗ ಯಾವುದಾದ್ರೂ ಒಂದನ್ನು ಬರೆದರೆ ಸಾಕು. ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡಿರೆಕ್ಟಿಂಗ್, ಕಂಟ್ರೋಲಿಂಗ್. ಸೊ ಈ 5 ಪಾಯಿಂಟು ನಿಮಗೆ ನೆನಪಿರಲೇಬೇಕು, ತುಂಬ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್. ಓಕೆ,
ನೆಕ್ಸ್ಟ್ ಒನ್, ಈಸ್ ಮ್ಯಾನೇಜ್ಮೆಂಟ್ ಎ ಸೈನ್ಸ್ ಆರ್ ಆ್ಯನ್ ಆರ್ಟ್ ಆರ್ ಬೋತ್. ಈ ಕಾನ್ಸೆಪ್ಟು ನಾನು ನಿಮಗೆ ಆಲ್ರೆಡಿ ಕ್ಲಾಸ್ನ ಮಾಡಿದ್ದೀನಿ. ಮ್ಯಾನೇಜ್ಮೆಂಟ್ ಅನ್ನೋದು ಸೈನ್ಸಾ ಅಥವಾ ಆರ್ಟಾ ಅಥವಾ ಎರಡೂ ಹೌದಾ ಅಂತ ಕ್ವಶನ್ನ ಕೇಳಿದ್ದಾರೆ. ಆನ್ಸರು ಮ್ಯಾನೇಜ್ಮೆಂಟ್ ಈಸ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಮ್ಯಾನೇಜ್ಮೆಂಟ್ ಆರ್ಟ್ಸು ಹೌದು, ಸೈನ್ಸು ಹೌದು. ನೇಮ್ ಎನಿ ಒನ್ ಫೀಚರ್ ಆಫ್ ಮ್ಯಾನೇಜ್ಮೆಂಟು. ಎಗೇನ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಕ್ಲಾಸನ್ನು ನಾನು ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಏನಿದೆ, ಫಸ್ಟ್ ಚಾಪ್ಟ್ರಲ್ಲಿ 8 ಮಾರ್ಕ್ಸಿಗೆ ಕೇಳುವ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಎಲ್ಲದೂ 8 ಮಾರ್ಕ್ಸಿಗೆ ಹೇಳ್ತಿದ್ದೀರಲ್ಲ ಮೇಡಮ್ ಅಂತ ಅನಿಸ್ಬಹುದು. ನೋಡಿ ಮಕ್ಕಳೇ, ಫಸ್ಟ್ ಚಾಪ್ಟ್ರಲ್ಲಿ 8 ಮಾರ್ಕ್ಸಿನ ಕ್ವಶನ್ಸು ಕೇಳ್ತಾರೆ, ಕ್ವಶನ್ ಇದ್ದೇ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದರೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟು ಆರ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟು. ನಿಮ್ಮ ಸೀನಿಯರ್ಸ್ ಪೇಪರ್ನ ನೀವು ಇವಾಗ ಆಲ್ರೆಡಿ ವಾಚ್ ಮಾಡಿರ್ಬೋದು. ಈಗ ಲಾಸ್ಟ್ ಎಕ್ಸಾಮ್ ಏನು ನಡೆದಿದೆ ಅಲ್ಲಿ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೇಳಿದಾರಲ್ವ, ಸೊ ಅದೇ ರೀತಿ ಇಂಪಾರ್ಟೆಂಟು. ಇಲ್ಲೇನು ಕೇಳಿದ್ದಾರೆ, ನೇಮ್ ಎನಿ ಒನ್ ಫೀಚರ್ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಒಂದು ಫೀಚರ್ನ ಬರೀಬೇಕು. ಸೊ ನೀವು ಹೇಗಿದ್ರು ಓದ್ಕೊಂಡಿರ್ತೀರಿ 7 ಫೀಚರ್ಸ್ನ, ಒಂದು ಫೀಚರ್ನ ಇಲ್ಲಿ ಬರೆದರೆ ಆಯಿತು. ನೆಕ್ಸ್ಟ್ ಒನ್, ನೇಮ್ ಎನಿ ಒನ್ ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟು. ಈ ಒಂದು ಕಾನ್ಸೆಪ್ಟ್ನ ನೋಡಿದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಈ ಕಾನ್ಸೆಪ್ಟ್ ಎಲ್ಲಿದೆ ಅಂತ ಹೇಳ್ಕೊಂಡು. ಸಪ್ರೇಟಾಗಿ ನಿಮಗೆ ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕಾನ್ಸೆಪ್ಟ್ ಇಲ್ಲ. ನೀವೇನು ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಓದ್ತಿರಲ್ವಾ, ಅದರಲ್ಲಿ 3ನೇ ಫೀಚರ್ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತ ಇದೆ. ಓಕೆ, ಅದರಲ್ಲಿ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಅಂತ ಕರಿತೀವಿ. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಕ್ಲಾಸನ್ನು ನಾನು. ಸೊ ಅಲ್ಲಿ ನಾವು ಇಲ್ಲಿ ಏನು ಹೇಳಿದ್ದಾರೆ ಕ್ವಶನ್ ಅವರು, ನೇಮ್ ಎನಿ ಒನ್ ಡೈಮೆನ್ಷನ್ ಅಂತ ಹೇಳಿದ್ದಾರೆ. ಯಾವುದಾದ್ರೂ ಒಂದು ಡೈಮೆನ್ಷನನ್ನು ಬರೆದ್ರೆ ಸಾಕು. ಐದರ್ ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಆರ್ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಆರ್ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಒನ್ ಫೀಚರ್ಸ್ ಆಫ್ ಕೋಆರ್ಡಿನೇಷನ್. ಈ ಕಾನ್ಸೆಪ್ಟನ್ನು ನಾನಿನ್ನೂ ಮಾಡಿಲ್ಲ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮಗೆ ಲಾಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ, ಮೀನ್ಸ್ ನಿಮ್ಮ ಸೀನಿಯರ್ಗೆ ಕೇಳಿರುವಂತಹ ಬ್ಲೂ ಪ್ರಿಂಟ್ ಪ್ರಕಾರ ಫಸ್ಟ್ ಚಾಪ್ಟ್ರಲ್ಲಿ 4 ಮಾರ್ಕ್ಸಿನ ಕ್ವಶನ್ಸು ರೈಸ್ ಆಗಿಲ್ಲ, ಓನ್ಲಿ 8 ಮಾರ್ಕ್ಸ್ ಕ್ವಶನ್ಸ್ ಇತ್ತು. ಬಟ್ ಏನಾದರೂ ನಿಮಗೆ ಈ ವರ್ಷ 4 ಮಾರ್ಕ್ಸಿನ ಕ್ವಶನು ಕೂಡ ಈ ಚಾಪ್ಟ್ರಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ಡಿಸೈಡ್ ಆದರೆ, ಕೋಆರ್ಡಿನೇಷನ್ ಕಾನ್ಸೆಪ್ಟ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಫೈನ್ ಕೋಆರ್ಡಿನೇಷನ್, ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಕೋಆರ್ಡಿನೇಷನ್ ಕೇಳ್ಬೋದು, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಕೇಳ್ಬೋದು. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಹಾಗಾಗಿ ನೀವು ಓದ್ಕೊಂಡಿರ್ತೀರಿ. ಸೊ 1 ಮಾರ್ಕಿಗೆ ಸ್ಟೇಟ್ ಎನಿ ಒನ್ ಫೀಚರ್ ಆಫ್ ಕೋಆರ್ಡಿನೇಷನ್ ಅಂತ ಕೇಳಿದಾಗ ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ಕೋಆರ್ಡಿನೇಷನ್ ಎನ್ಶ್ಯೂರ್ಸ್ ಯೂನಿಟಿ ಆಫ್ ಆ್ಯಕ್ಷನ್. ನೆಕ್ಸ್ಟ್ ಒನ್, ವಾಟ್ ಈಸ್ ಕೋಆರ್ಡಿನೇಷನ್ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಇದು 2 ಮಾರ್ಕ್ಸಿಗೂ ಇಂಪಾರ್ಟೆಂಟು, ಅದಕ್ಕೋಸ್ಕರ ಲೆಂತಿ ಆನ್ಸರ್ನೇ ಕೊಟ್ಟಿರ್ತೀನಿ ನಾನು. ದ ಪ್ರೋಸೆಸ್ ಬೈ ವಿಚ್ ಎ ಮ್ಯಾನೇಜ್ಮೆಂಟ್ ಇಂಟಿಗ್ರೇಟ್ಸ್ ಆ್ಯಂಡ್ ಯುನೈಟ್ಸ್ ದ ಆಕ್ಟಿವಿಟೀಸ್ ಆಫ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಈಸ್ ನೋನ್ ಆ್ಯಸ್ ಕೋಆರ್ಡಿನೇಷನ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಒನ್ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್. ಎನಿ ಒನ್ ಅಂತ ಹೇಳಿರೋದ್ರಿಂದ ಯಾವುದಾದ್ರೂ ಒಂದನ್ನು ಬರೆದು ಸಾಕು. ಹೆಲ್ಪ್ಸ್ ಇನ್ ರಿಡಕ್ಷನ್ ಆಫ್ ಕಾಸ್ಟ್. ನೆಕ್ಸ್ಟ್ ಒನ್, ಹೂ ಗೇವ್ ದ ಕೀವರ್ಡ್ ಪೋಸ್ಟ್ ಕಾರ್ಬ್, POSTCORB. ಹಿಯರ್ P ಮೀನ್ಸ್ ಪ್ಲಾನಿಂಗ್, O means organizing, S means staffing, D means directing, CO means coordinating, R means reporting, B means budgeting. ಸೊ ಈ ಒಂದು ಕೀವರ್ಡ್ನ ಕೊಟ್ಟವರು ಯಾರು ಅಂತ ಹೇಳಿದರೆ ಪ್ರೊಫೆಸರ್ ಲ್ಯೂಥರ್ ಗುಲ್ಲಿಕ್. ಲ್ಯೂಥರ್ LUTHER, ಲ್ಯೂಥರ್ ಗುಲ್ಲಿಕ್, GULLICK, ಲೂಥರ್ ಗುಲ್ಲಿಕ್. ನೆಕ್ಸ್ಟ್ ಒನ್, ಮೆನ್ಷನ್ ಎನಿ ಒನ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಅಗೈನ್ ರಿಪೀಟೆಡ್ ಕ್ವಶನ್ ಇದು. ಮೆನ್ಷನ್ ಎನಿ ಒನ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್. ನೆಕ್ಸ್ಟ್ ಒನ್, ಗಿವ್ ಒನ್ ಎಕ್ಸಾಂಪಲ್ ಫಾರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ತುಂಬಾ ಇಂಪಾರ್ಟೆಂಟು. ಆಲ್ರೆಡಿ ನನ್ನ ಕ್ಲಾಸಸ್ನ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ನಾನು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಗೆ ಬರುತ್ತೆ. ಟಾಪ್ ಲೆವೆಲ್ ಆಗಿರ್ಬೋದು, ಮಿಡಲ್ ಲೆವೆಲ್ ಆಗಿರಬಹುದು, ಆಪರೇಷನ್ ಲೆವೆಲ್ ಆಗಿರಬಹುದು. ಈ ಲೆವೆಲಲ್ಲಿ ಯಾರ್ಯಾರು ಬರ್ತಾರೆ, ಅವರವರ ವರ್ಕ್ ಏನು, ಯಾವ್ಯಾವ ಲೆವೆಲಿಗೆ ಯಾರ್ಯಾರು ಇಂಪಾರ್ಟೆಂಟು ಅನ್ನೋದನ್ನು ಹೇಳಿದ್ದೀನಿ. ಸೊ ಅವರಿಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಪೊಸಿಷನ್ನಿಗೆ ಒಂದು ಎಕ್ಸಾಂಪಲ್ನ ಕೊಡಿ ಅಂತ ಹೇಳಿದ್ದಾರೆ. ಟಾಪ್ ಲೆವೆಲಲ್ಲಿ ಬರೋರು ಯಾರು? ಓನರ್ಸ್ ಆಫ್ ದ ಕಂಪನಿ ಅಂತ ಕರಿತೀವಿ. ಹಿಯರ್ ಚೇರ್ಮನ್ ಆಗಿರಬಹುದು, CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗಿರಬಹುದು, BOD ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು. ಇವರೆಲ್ಲರೂ ಕೂಡ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಬರುವಂಥವರು. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾಗ ಹಿಯರ್ ಡಿಫ್ರೆಂಟ್ ಲೆವೆಲ್ ಮ್ಯಾನೇಜರ್ಸ್ನ ನೀವು ಬರಿಬೇಕಾಗತ್ತೆ. ದಟ್ ಈಸ್ ಫೈನಾನ್ಸ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್, HR ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್, ಯಾರಾದರೂ ಒಬ್ಬರನ್ನ ಮೆನ್ಷನ್ ಮಾಡಿದರೆ ಸಾಕು. ನೆಕ್ಸ್ಟ್ ಒನ್, ಗಿವ್ ಒನ್ ಎಕ್ಸಾಂಪಲ್ ಫಾರ್ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಪೊಸಿಷನ್. ಹಿಯರ್ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಆರ್ ಆಪರೇಷನ್ ಲೆವೆಲ್ ಅಂತ ಕೂಡ ನಾವು ಹೇಳ್ತೀವಿ. ಅಲ್ಲಿ ಬರೋರು ಯಾರ್ಯಾರು ಅಂತ ಹೇಳಿದ್ರೆ ಫೋರ್ಮನ್ ಆಗಿರಬಹುದು, ಸೂಪರ್ವೈಸರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು. ಇವರೆಲ್ಲರೂ ಕೂಡ ಆಪರೇಷನ್ ಲೆವೆಲ್ ಆರ್ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಪೊಸಿಷನಲ್ಲಿ ಬರುವಂಥವರು. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಒನ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೂಡ 1 ಮಾರ್ಕಿಗೆ ಕೇಳಬಹುದು. ಸೊ 3 ಲೆವೆಲ್ಸ್ ಇದೆ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್,
ಲೋ ಲೆವೆಲ್ ಮ್ಯಾನೇಜ್ಮೆಂಟ್, ಯಾವುದಾದ್ರೂ ಒಂದು ಲೆವೆಲ್ನ ಮೆನ್ಷನ್ ಮಾಡಿದರೆ ಸಾಕಾಗುತ್ತೆ. ನೆಕ್ಸ್ಟ್ ಒನ್ ಇದೇ ಚಾಪ್ಟ್ರಲ್ಲಿ ಬರುವಂತಹ 1 ಮಾರ್ಕಿನ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದರೆ ದಟ್ ಈಸ್ ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್ನೆಸ್ಸು. ಲಾಸ್ಟು ನಿಮ್ಮ ಸೀನಿಯರ್ಸಿಗೆ ಈ ಒಂದು ಕಾನ್ಸೆಪ್ಟನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿದ್ದಾರೆ. ಮೀನ್ಸ್ ಆನ್ಸರ್ನ ಕೊಟ್ಬಿಟ್ಟು ಹಾಗಂದರೆ ಏನು ಅನ್ನೋದನ್ನು ಕೇಳಿದ್ದಾರೆ. ನೋಡಿ, ವಾಟ್ ಈಸ್ ಎಫೆಕ್ಟಿವ್ನೆಸ್ ಕನ್ಸರ್ನ್ಡ್ ವಿತ್ ಅಂತ ಬೇಕಿದ್ರೂ ಕೇಳ್ಬೋದು, ಅಥವಾ ಎಫೆಕ್ಟಿವ್ನೆಸ್ ಕನ್ಸರ್ನ್ಡ್ ವಿತ್ ದ ಎಂಡ್ ರಿಸಲ್ಟ್. ಹೌದಾ, ಈ ರೀತಿ ಬೇಕಿದ್ರೂ ಉಲ್ಟಾ ಮಾಡಿ ಕೇಳ್ತಾರೆ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ವಾಟ್ ಈಸ್ ಎಫಿಷಿಯನ್ಸಿ ಅಂತ ಕೇಳಿದರೆ, ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್. ವಾಟ್ ಈಸ್ ಎಫೆಕ್ಟಿವ್ನೆಸ್ ಅಂತ ಕೇಳಿದರೆ, ಎಫೆಕ್ಟಿವ್ನೆಸ್ ಕನ್ಸರ್ನ್ಡ್ ವಿತ್ ದ ಎಂಡ್ ರಿಸಲ್ಟ್. ಸೊ ಇದಿಷ್ಟು ಕೂಡ ನಿಮಗೆ ಚಾಪ್ಟರ್ ಫಸ್ಟಲ್ಲಿ ಕೇಳುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನಾನು 2 ಮಾರ್ಕ್ಸಿನ ಕ್ವಶನ್ಸು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ 2 ಮಾರ್ಕ್ಸಿಗೆ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವಿಡಿಯೋನ ನೀವು 2024 ಆ್ಯನ್ಯುವಲ್ ಎಕ್ಸಾಮ್ ಬರುತ್ತಲ್ಲ ಮಕ್ಕಳೇ, ಅಲ್ಲಿವರೆಗೂ ಕೂಡ ನೀವು ಇದನ್ನು ಫಾಲೋ ಮಾಡ್ಬೋದು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಒನ್ಸ್ ಅಗೈನ್ ಹೇಳ್ತಾ ಇದ್ದೀನಿ, ಆಲ್ರೆಡಿ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸು ಮ್ಯಾಕ್ ದ ಫಾಲೋಯಿಂಗ್ ಇಂಟ್ರೊಡ್ಯೂಸ್ ಮಾಡಿದರೂ ಕೂಡ 1 ಮಾರ್ಕಿನ ಕ್ವಶನ್ಸನ್ನೇ ಯಾಕೆ ಕೊಡ್ತಾ ಇದ್ದೀರಿ ಅಂತ ಹೇಳಿದರೆ, ಈ 1 ಮಾರ್ಕ್ ಕ್ವಶನ್ಸ್ ಓದ್ಕೊಂಡ್ರೆ ಅಷ್ಟೇ ನಿಮಗೆ ಫಸ್ಟ್ 15 ಮಾರ್ಕ್ಸ್ನ ತಗೊಳ್ಳೋದಕ್ಕೆ ಈಸಿ ಆಗೋವಂಥದ್ದು. ಸೊ ನಾನು ನಿಮಗೆ ಆಲ್ರೆಡಿ ಬಿಸ್ನೆಸ್ ಸ್ಟಡೀಸ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀನಿ. 2 ಕ್ಲಾಸ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ದಟ್ ಮೀನ್ಸ್ ನಿಮಗೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಮಿಗೆ ಬರುವ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ಎಕ್ಸ್ಪ್ಲನೇಷನ್ ನೀಡಿರುತ್ತೆ. ಸೊ ಎಲ್ಲವೂ ಕೂಡ 30 ಮಿನಿಟ್ಸ್ ಕ್ಲಾಸ್ ಆಗೇ ಆಗುತ್ತೆ ಎಕ್ಸ್ಪ್ಲನೇಷನ್ ಅಂತ ಹೇಳಿದಾಗ. ಸೊ ಫಸ್ಟ್ ಚಾಪ್ಟರ್ ನಾನು ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದರ ಡೆಫಿನಿಷನ್ ಅಂದರೆ ಏನು, ಫೀಚರ್ಸ್ ಏನು ಅನ್ನೋದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಸೊ ಆ ಕ್ಲಾಸಸ್ನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ, ಹೆಲ್ಪ್ಫುಲ್ ಆಗಿರುತ್ತೆ. ಒಂದು ಸ್ವಲ್ಪ ಟೈಮ್ ಆಗಲಿ, ಕೊನೆಗೆ ಎಷ್ಟು ರೆಸ್ಪಾನ್ಸ್ ಇದೆ ಅಂತ ನೋಡಿಬಿಟ್ಟು ನಾನು ವಾಟ್ಸಪ್ ಗ್ರೂಪ್ನ ಪ್ರಿಪೇರ್ ಮಾಡ್ತೀನಿ. ಸೊ ಎಲ್ರಿಗೂ ಕೂಡ ನೋಟ್ಸು ಕೂಡ ಸಿಗುತ್ತೆ, PDF ಲಿಂಕು ಸಿಗುತ್ತೆ. ಓಕೆನಾ ಮಕ್ಕಳೇ? ಸೊ ಹಾಗಾಗಿ ಯಾರಾದರೂ ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ನೆಕ್ಸ್ಟು ನಿಮಗೆ ಕ್ಲಾಸಸ್ಸು ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಓಕೆನಾ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಆ್ಯಂಡ್ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ನಾನು ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆ ಕ್ಲಾಸ್ ನಿಮಗೆ ನೀಡಿದರೆ ನೀವು ವಾಚ್ ಮಾಡ್ಬೋದು, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಂಡಿದ್ರೆ ಅಷ್ಟೇ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರೋವಂಥದ್ದು ಕ್ಲಾಸಸ್ ಅಪ್ಲೋಡ್ ಆಗಿದ ತಕ್ಷಣ. ಹಾಗಾಗಿ ಮರಿದೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು.